ಬೈಕೊಳಂಗಾಗ್ಯಾದ್ರಿ ನಿಂತು. ಯಾರು ಈ ಕಡೆ ರೋಡಿಗೆ ಬಂದಿಲ್ಲ, ಈ ಕಡೆ ದಾರಿಗೆ ಬಂದಿಲ್ಲ. ಓಟ್ ಹಾಕೋತಾರ, ಗೆದಿತಾರ, ಹೋಗ್ತಾರ. ಎಲೆಕ್ಷನ್ ಟೈಮ್ದಾಗ ಬಂದ್ರ ಅವ್ರಿಗೆ ನಿಂದಿರ್ತೀವಿ ನಾವೆಲ್ಲ. ಇಲ್ಲ ಹೆಣ್ಮಕ್ಳು ಬಾತ್ರೂಮ್ ಇಲ್ಲ, ಏನಿಲ್ಲ. ಬ್ಯಾಗಡಿ ನಮ್ಮ ಅಪ್ಪ ಕೊಟ್ಟರ ಭಾಷೆ ನಾವ್ ಎಷ್ಟತ್ತಾದ್ರು ನಾವು ತೀರಿಸ್ತೀನಿ ಅಂತ ಹೇಳಿದ್ರು. ಇಲ್ಲಿ ಮಠ ಆದ್ರೂ ಒಂದ್ ದಿವಸ ನಾವು 3 ಕಾಲಿಟ್ಟಲ್ಲ. ನಾವು ಹೋಗಿ ಅವ್ರ ಆಫೀಸರ್ ಅವ್ರು ಭೇಟಿ ಆದ್ರು ನಮ್ಗೆ ಇದೇ ಉದಾಹರಣೆ ಕೊಟ್ಟರು. ಊರು ನೋಡಿಲ್ಲ, ನಮ್ಗೆ ಯಾವ ಊರಿಗೆ ಯಾವ ಕೆಲಸಗಳು ಕೊಟ್ಟಿಲ್ಲ. ನಮಗೆ ಅವರು ಸರ್ವೇಕ್ಷಣೆ ಮಾಡಿದಾರ. ಅವ್ರು ಓಟ್ ಕೊಡೋದು ಏನು ರಾಜಕಾರಣದಲ್ಲಿ ಇನ್ನೊಂದು ಪಕ್ಷದವ್ರು ಬಂದ್ರು ನಾವು ತಗರೀವಿ ಕೊಟ್ಟೆ ಕೆಲಸ ಮಾಡಿ ಸರ್. ಈ ಗಟ್ಟಿ ಮ್ಯಾಗ ಹೋಗ್ಬೇಕು ರಾತ್ರಿ 6 ಗಂಟೆ ಕುಡಕಾಗಲ್ಲ ಸರ್. ಬಂದ್ಬಿಟ್ರು ಮಲ್ಕೊಳಕಾಗಲ್ಲ. ನಮ್ಮ ಮನ್ಯಾಗ ಹೋಗ್ರು ನಾ ಕಾತ್ ರೊಕ್ಕ ಮನ್ಯಾಗ ಹೋಗ್ರು ಕಾತ್ ರೊಕ್ಕ ಹೊರಗೆ ಬರೋರು. ಗೋಪ ನಾಯಕ್ ಬಂದಾಗ 4-5 ಸಾಕು ಹೋಗಿದ್ರಿ. ಅವ್ರು ಅಂದ್ರಿ ಅಪ್ರೂವ್ ಹಾಕೊಂಬಂದಿನ ಪಾಸಿನ ಇನ್ನೊಂದು 4 ದಿವಸ ಬಿಟ್ಟು ಮಾಡಿ ಕೊಡ್ತೀನಿ, ಅಪ್ರೂವ್ ಮೇಲೆ ಲೆಟರ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಎಲ್ಲ ಬಾಯ್ ಪ್ರಸಾದ ಹೇಳ. ಗ್ರಾಮದ ಹಾಳಾದ ರಸ್ತೆಗಳು, ಚರಂಡಿ ಇಲ್ಲದ ಬೀದಿಗಳು ಮತ್ತು ತಾಳಪತ್ರಿಯಲ್ಲಿ ಕಟ್ಟಿದ ಶೌಚಾಲಯದ ದೃಶ್ಯಗಳು ಇದು ಕಂಡಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮದಲ್ಲಿ. ಸೂರಪುರ ವಿಧಾನಸಭಾ ಕ್ಷೇತ್ರದ ಅಗ್ನಿ ಗ್ರಾಮದ ಕರಾಳ ಕಥೆ. ನಮಗಂತ್ರ ಏನು ಬೇಕಾಗಿಲ್ರಿ. ಇಲ್ಲಿ ಬಿದ್ದು ಹೇಳಕತ್ತಾರ, ಸಂಡಾಸ್ರೂಮ್ ಇಲ್ಲ, ದಾರಿ ಸುದ್ದಿಲ್ಲ, ಬೀಳಾಕತ್ತಾರ, ದವಾಖಾನೆಗೆ ಹಾಕಿವಿ. ಯಾನ್ ಅಣ್ಣಾಟನ್ ಬರ್ತಾನ, ಹೇಳ್ತಾನ, ಹೋಗ್ತಾನ, ರೊಕ್ಕ ನೀವ್ 500 ತಗೋರಿ, ನೀವ್ 500 ತಗೋರಿ ಕೊಟ್ಟಿಗೆ ಶ್ರಮಿಸಿ ಹೋಗ್ತಾನ. ಯಾವ ಜಮಾದಾರ ನಿಂತ ಮಾಡ ಯಾವಿಲ್ಲ. ಯಾತಿಗೆ ಗೆದ್ದವ್ರು ಇಲ್ಲ, ಬಿದ್ದವ್ರು ಇಲ್ಲ, ಸಾಯ್ಲಾಗತ್ತಿ ದಿನ ಒಬ್ರು ಇಲ್ಲಿ. ಯಾವನೇನ್ ಕೊಡ್ತಾನ ಕಿತ್ತಿಲಿ. ನಾ ಚೇರ್ಮನ್ ಯಾ ಚೇರ್ಮನ್ ದಾರಿ ಎಲ್ಲಾರು ಹೂವಿನ ಹಾಕಿ ಈ ಸಲ ಹೊಳಿಗೆ ಯಾವ ಮಾತ್ರ ಬರ್ಲಿ. ಅವ ಚೇರ್ಮನ್ ಆಗ ಬರಲ್ಲ, MLA ಆಗ ಬರಲ್ಲ, MP ನಾನು ಆಡ ಬರಲ್ಲ. ಯಾವ ಬರಲ್ಲ, ದಿನಾಬ್ರು ಕಾಲ್ ಮುರ್ಕೊಳಕತ್ತಾರ. ರಾತ್ರಿ ಹೋದ್ರ ದಿಕ್ಕಿಲ್ಲ, ಹಗಲತ್ತಾದ್ರ ದಿಕ್ಕಿಲ್ಲ. ದಾರಿಗೆ ವಾರಸ್ 21ನೇ ಶತಮಾನದಲ್ಲಿ ನಾವಿದ್ದೇವೆ ಎಂದು ಹೇಳಿಕೊಳ್ಳುವ ನಾಯಕರಿಗೆ ಅಗ್ನಿ ಗ್ರಾಮದ ಈ ದೃಶ್ಯಗಳು ಕನ್ನಡಿ ಹಿಡಿಯುತ್ತವೆ. ಗ್ರಾಮದಲ್ಲಿ ಒಂದೇ ಒಂದು ಸಾರ್ವಜನಿಕ ಶೌಚಾಲಯವಿಲ್ಲ. ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಿದೆ. ಕಾಂಗ್ರೆಸ್ ಮೇಲೆ ಬಂದ್ರಿ ಸರ್. ಬಂದ್ ಕೇರಿಂದ ಇದು ಓಟ್ ಕೇಳಕ್ ಬಂದಿದ್ರಿ. ಓಟ್ ಕೇಳಕ್ ಬಂದು ಹಣಮಂದರ್ ಗುಡಿಲ್ಲ ಸ್ವೀರ ಗುಡಿತನ ಮಾಡ್ತೀವಿ ಅಂತ ಅಂದ್ರಿ. ಆಮೇಲೆ ಅವ್ರು ಓಟ್ ಗೆದ್ದು ಹೋಗಿ ಅಂತ ಗೆದ್ದಿಸಿವ್ರಿ. ಮನೆ ಅಡ್ಡಾಡಿ ಗೆದ್ದಿಸಿ ಅವ್ರಿಗೆ ಕಾಂಗ್ರೆಸ್ದವ್ರಿಗೆ ಒಳ್ಳೆ ಗೆದ್ದು ಹೋಗಿ ಅಂತ ಒಟ್ಟ ಬಂದೇ ಇಲ್ರಿ. ಈ ಕಡೆ ಊರಿಗೆ ಅಣಿಕೆ ಹಾಕಿಲ್ಲ ಅವ್ರು. ಊರ್ ಹೆಂಗಾದ ಅದಾರ ಸತ್ತಾರ 7-8 ಮಂದಿ ಕಾಲ್ ಮುರ್ಕೊಂಡ್ ಬಿದ್ದಾರ್ರಿ. ಇದು ದಾರಿಗೆ ಬೈಕೊಳಂಗಾಗ್ಯಾದ್ರಿ ನಿಂತು. ಕಾಲ್ ಕೆತ್ಕೊಂಡ ಮುದುಕಿದ್ ಕಾಲ್ ಮುರ್ಕೊಂಡದ್ರಿ. ಇನ್ನೊಂದ್ ಮುದುಕ ಆದ್ರಿ, ಅದನ್ನ ಕಾಲ್ ಕೆತ್ಕೊಂಡದ. ಒಬ್ಬ ಕಾಲ್ ಮುರ್ಕೊಂಡ್ರಿ ಗಾಡಿ ಬಿದ್ದು. ಬಾಳ ಮಂದಿ ಅಪಘಾತ ಆಗ್ಯಾವ್ರು ಈ ದಾರಿಗೆ. ಒಬ್ರು ಕೇಳೋರಿಲ್ಲ ಹೇಳೋರಿಲ್ರಿ. ನಮ್ಮ ಊರಾಗ ಯಾರು ಮೆಂಬರ್ಗಳು ಸತ್ತಾರ, ಎಲ್ಲ MLA ಸತ್ತಾರ, MP ಸತ್ತಾರ. ನಮ್ಮ ಊರಿನ ಪಾಲಿಗೆ ಗ್ರಾಮ ಪಂಚಾಯತ್ ದಿಕ್ಕಿಲ್ರಿ. ನಮ್ಮ ಊರಿಗೆ ಗ್ರಾಮ ಪಂಚಾಯತ್ ಇದ್ರೂ ಇರ್ಲಾರ್ದಂಗ್ರಿ. ಅದು ಗ್ರಾಮ ಪಂಚಾಯತಿ ಒಬ್ರು ಮೆಂಬರ್ಗಳು ಬರಂಗಿಲ್ಲ, ಮೆಂಬರ್ಗಳು ಮೀಟಿಂಗ್ನು ಮಾಡಂಗಿಲ್ಲ, ಏನೂ ಇಲ್ಲ. ಸಂಡಾಸ್ ಹೆಣ್ಮಕ್ಳಿಗೆ ಸಂಡಾಸ್ ಕುಂದ್ರಾಗ ದಾರಿ ಇಲ್ರಿ ನಮ್ಮ ಊರಾಗ. ಇಲ್ಲಿನ ಜನರಿಗೆ ರಾಜಕೀಯ ಅಂದ್ರೆ ಸಾಕು ಅಸಹ್ಯ ಮೂಡುತ್ತೆ. ಕಾರಣ ಕೈ ಶಾಸಕ ರಾಜ ವೇಣುಗೋಪಾಲ ನಾಯಕ ಅವರ ನಿರ್ಲಕ್ಷ್ಯ. ವಿಧಾನಸಭಾ ಚುನಾವಣೆ ಮುಗಿದು 3.5 ವರ್ಷಗಳು ಉರುಳಿದ್ವು. ಆದರೆ ಅಗ್ನಿ ಗ್ರಾಮದ ಜನರಿಗೆ ಶಾಸಕರ ಮುಖದರ್ಶನ ಮಾತ್ರ ಇಂದಿಗೂ ಆಗಿಲ್ಲ ಅಂತಿದ್ದಾರೆ. ಈಗ ಇವ್ರು ಬಂದು 3 ವರ್ಷ ಆಯ್ತು. ವೇಣುಗೋಪಾಲ್ ನಾಯ್ಕ ಅವರು ಇವರಿಗೆ ಭೇಟಿಯಾಗಿ ಮಿನಿಮಮ್ ಏನಂದ್ರೆ ಒಂದು 5-6 ಸರ್ತಿ ಭೇಟಿಯಾಗಿರಿ. ಅವ್ರು ಇವತ್ತು ಮಾಡೋಣ, ನಾಳೆ ಮಾಡೋಣ, ಅಪ್ರೂವಲ್ ಆಗೈತಿ, 80 ಲಕ್ಷ ಆಗೈತಿ, 20 ಲಕ್ಷ ಆಗೈತಿ, 30 ಲಕ್ಷ ಆಗ್ತೈತ್ರಿ. ಅದು ಆಗಿದ್ದೆ ನಮ್ಗೆ ಗೊತ್ತಾಗಲ್ದು. ಏನು ಆಗ್ಯಾದು, ಏನು ಬಾಯಿ ಮತ್ತೆ ಪ್ರಸಾದ ಕೊಟ್ಟು ಕಳಿಸ್ತಾಗತ್ತಾರೋ ನಮ್ಗೆ ಗೊತ್ತಾಗಲ್ದು. ಪ್ರತಿನಿತ್ಯನೂ ಇದೇ ತರ ನೀರು, 1 ದಿನ 2 ದಿನ ಅಲ್ಲ, ಪ್ರತಿನಿತ್ಯನೂ ಇಲ್ಲಿ ಹೆಣ್ಮಕ್ಳು ಒತ್ತ ಗಾಡಿ ತಗೊಂಡು ನೀರು ತರಬೇಕಾದ್ರೆ ನಾವು ಕಟ್ಟಿ ಮ್ಯಾಕ್ ಕುಂದಿರ್ಬೇಕಾದ್ರೆ ಹೆಣ್ಮಕ್ಳು ಮೊಳಕಾಲ ಮಟ್ಟ ಸೀರೆ ಎತ್ಕೊಂಡು ನೀರು ಹೊತ್ಕೊಂಡ್ ಬರ್ತಿರ್ತಾರೆ. ನಾವು ಮುಂದ್ಗಡೆ ನಾವು ಕೂತಿರ್ತೀವಿ. ಅವ್ರಿಗೂ ಸ್ವಲ್ಪ ಇದಾಗಿರ್ತದೆ. ಇದನ್ನು ಸತ MLA ಗಮನಕ್ಕೆ ಇಟ್ಟಿದ್ದೀವಿ ನಾವು. ಸರ್ ನಮ್ಮ ಪರಿಸ್ಥಿತಿ ಈ ತರ ಐತೆ ಅಂತ ಅದನ್ನು ಸತ ಇಟ್ಟಿರೋ ಅವ್ರ ಗಮನದ. ಅವರೇ ನಮ್ಮ ಕಡೆ ವಿಚಾರ ಮಾಡಕತ್ತಲ್ಲ. ಇವಾಗ ಮೊದಲು ಅವ್ರ ತಂದೆಯವ್ರ ಇದ್ದರಿಗೆ ಏನಂದ್ರು 4 ತಿಂಗಳ ಮಾಡ್ತಿದ್ರು. ಆಮೇಲೆ ಅವ್ರು ಹೋದ್ಮೇಲೆ ಮಗನಾದನ ಏನಂದ್ರು, ನಮ್ಮಪ್ಪ ಕೊಟ್ಟರ ಭಾಷೆ ನಾವು ಎಷ್ಟತ್ತವರು ನಾವು ತೀರಿಸ್ತೀನಿ ಅಂತ ಹೇಳಿದ್ರು. ಇಲ್ಲಿ ಮಠ ಆದ್ರೂ ಒಂದ್ ದಿವಸ ನಾವು 3 ಕಾಲಿಟ್ಟಲ್ಲ. ನಾವು ಹೋಗಿ ಅವ್ರ ಆಫೀಸ್ ತನ ಹೋಗಿ ಭೇಟಿ ಆದ್ರೂ ನಮ್ಗೆ ಇದೇ ಉದಾಹರಣೆ ಕೊಟ್ಟರು. ನಾವು ಒದ್ದಿಲ್ಲ, ಊರು ನೋಡಿಲ್ಲ, ನಾವು ಯಾವ ಊರಿಗೆ ಯಾವ ಕೆಲಸಗಳನ್ನು ಕೊಟ್ಟಿಲ್ಲ. ನಮಗೆ ಅವರು ಸರ್ವೇಕ್ಷಣೆ ಮಾಡ್ಲಿಕ್ಕಾರ ಅವ್ರಿಗೆ ಓಟ್ ಕೊಡೋದು ಏನೈತಿ. ರಾಜಕಾರಣ ಮೇಲೆ ಇನ್ನೊಂದು ಪಕ್ಷದವರು ಬಂದ್ರು ನಾವು ಹಾಕಿದ್ದೀವಿ ಕೊಟ್ಟ ಕೆಲಸ ಮಾಡ್ಕೊಡೋದು. ಶಾಸಕ ರಾಜ ವೇಣುಗೋಪಾಲ ನಾಯಕರೇ ಕೇಳಿ, ಇದು ನಿಮ್ಮನ್ನ ಗೆಲ್ಲಿಸಿದ ಅಗ್ನಿ ಗ್ರಾಮದ ಕಣ್ಣೀರಿನ ಕಥೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮದ ಪರಿಸ್ಥಿತಿ ಇಂದು ಅಕ್ಷರಶಃ ಅಗ್ನಿ ಪರೀಕ್ಷೆಯಂತಾಗಿದೆ. ಶಾಸಕ ರಾಜ ವೇಣುಗೋಪಾಲ ನಾಯಕ ವಿರುದ್ಧ ಗ್ರಾಮಸ್ಥರು ಕೆಂಡಾಮಂಡಲವಾಗಿದ್ದಾರೆ. ಅಭಿವೃದ್ಧಿಯ ಹೆಸರೇ ಇಲ್ಲದ ಈ ಹಳ್ಳಿಯಲ್ಲಿ ಮಹಿಳೆಯರು ಶೌಚಾಲಯಕ್ಕಾಗಿ ತಾಳಪತ್ರಿ ಮೊರೆ ಹೋಗಿದ್ದಾರೆ. ಎಲೆಕ್ಷನ್ ಟೈಮ್ದಾಗ ಬಂದ್ರ ಅವ್ರಿಗೆ
ನಿಂದಿರ್ತೀವಿ ನಾವೆಲ್ಲ. ಇಲ್ಲ ಹೆಣ್ಮಕ್ಳು ಬಾತ್ರೂಮ್ ಇಲ್ಲ ಏನಿಲ್ಲ ಬ್ಯಾಗಡಿ ಕಟ್ಟಿ ನಾವು ಸಂಡಾಸ್ ಕುಂದಿರ್ತೀವಿ. ಎಲ್ಲರೂ ಸಂಡಾಸ್ ಮನಿಗ್ ಹೋದಾಗ ಮಾಡ್ಕೊರಿ ಅಂತ. ಮನಿಗ್ ಹೋದಾಗ ಜಾಗ ಇದ್ದವ್ರು ಮಾಡ್ಕೊತಾರ, ಜಾಗ ಇಲ್ಲ ಮನಿಗ್ ಮರ್ಯಾದೆ ಇಲ್ಲ ಏನ್ರಿ? ಮರ್ಯಾದೆ ಮನೇನ ಕಾಗದ ತಗೊಂಡ್ ಹೋಗಿ ಕಂಟಿಗೆ ಹಾಕಿ ಕುಂತ ಬರ್ತೀವಿ. ಸಂಡಾಸ್ ರೂಮ್ ಬ್ಯಾಗಡಿ ಕಟ್ಟಿ ಸಂಡಾಸ್ ಕುಂತ ಬರ್ತೀವಿ. ಅಷ್ಟು ಅರಿವು ಇಲ್ಲ. ಓಟ್ ಹಾಕೊಳಕ್ ಇಷ್ಟ ಬರ್ಬೇಕನ್ನ ಅವ್ರು. ಮನೆ ಊರಾಗ ದುನಿಯಾದ ಅನುಕೂಲ ಮಾಡ್ಯಾರ. ಮನೆ ಊರಾಗ ದುನಿಯಾದ ಅನುಕೂಲ ಮಾಡ್ಯಾರ. ಇದು ಯಾರು ಓಟ್ ಕೇಳಕ್ ಬಂದ್ರೆ ಯಾರು ಹಾಕಕ್ ಹೋಗ್ಬಾರ್ದು. ಎಲ್ಲಾರು ಕಾಲ ಅವ್ರಿಗೆ ದಾರಿ ಸುದ್ದಿಲ್ಲ ಇಷ್ಟೇ ಬರೋದು. ಯಾರು ಬರ್ತಾರ ಅವ್ರಿಗೆ ಹಾರ ಮಾಡಿ ಹಾಕಿ ಕಳಿಸ್ತೀವಿ. ವಿಪರ್ಯಾಸ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಇದೇ ಅಗ್ನಿ ಗ್ರಾಮದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರೋಬ್ಬರಿ 560 ಮತಗಳ ಲೀಡ್ ಸಿಕ್ಕಿತ್ತು. ಇಷ್ಟು ಭರ್ಜರಿ ಬೆಂಬಲ ನೀಡಿದ್ರು ಶಾಸಕರು ಮಾತ್ರ ಈ ಹಳ್ಳಿಯ ಕಡೆಗೆ ಕಣ್ಣು ಎತ್ತಿಯೂ ನೋಡಿಲ್ಲ. ಪಕ್ಕದ ಹಳ್ಳಿಗಳಿಗೆ ಅನುದಾನದ ಹೊಳೆಯೇ ಹರಿಯುತ್ತಿದೆ. ಆದ್ರೆ ಅಗ್ನಿ ಗ್ರಾಮಕ್ಕೆ ಮಾತ್ರ ಬರೀ ಚೆಂಬು ಸಿಕ್ಕಿದೆ ಎಂದು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗಾಡಿ ಬಿದ್ದುಗೋ 4-5 ಮಂದಿ ಸತ್ತಾರ ಅಂತ ಹೇಳಿದ್ರು ಬಂದಿಲ್ರಿ ಅವ MLA. ಅಂತ MLA ಅದಾರ್ರಿ. ಏನ್ ಮಾಡ್ಬೇಕ್ರಿ ಅಂತ MLA ತಗೊಂಡ್ ನಾವು ಏನ್ ನಿಮ್ ಊರಿಗೆ ಏನೇನ್ ಬೇಕು ಎಲ್ಲ ಮಾಡಿಸ್ನಿ ಅಂತ ಹೇಳಿ ಅಂದಾರ್ರಿ. ನಾವು ಮನೆಗೆ ಹೋಗಿ ಅಡ್ಡಾಡಿ ಕಾಲು ಬಿದ್ದು ಮಾಡಿಸಿವ್ರಿ ಓಟ್ಗಳು. ಇನ್ನೂವರೆಗೆ ಊರಿಗೆ ಅಣಿಕೆ ಹಾಕಿಲ್ರಿ ಅವ್ರು. ಇಲ್ಲಿ ಯಾರಿಗೂ ಬರಕ್ಕೆ ಬಿಡಂಗಿಲ್ರಿ. ಈಗ ಮಾಡ್ತೀವಂತ ನಮ್ಮ ಊರಿಗೆ ಏನಾರ ಉದ್ದಾರ ಮಾಡ್ತೀನಿ ಅಂತಂದ್ರ ಬರ್ಬೇಕು ಊರಾಗ. ಇಲ್ಲಿಕಂದ್ರ ಬರೋದು ಬ್ಯಾಡ್ರಿ ನಮ್ಮ. ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎಷ್ಟಿದೆ ಅಂದ್ರೆ ಇಲ್ಲಿನ ಮಹಿಳೆಯರು ಪಡುತ್ತಿರುವ ಪಾಡು ವರ್ಣನಾತೀತ. ಶೌಚಾಲಯವಿಲ್ಲದೆ ಹೆಣ್ಣು ಮಕ್ಕಳು ಅನಿವಾರ್ಯವಾಗಿ ತಾಡಪತ್ರಿ ಕಟ್ಟಿ ಅದರ ಆಸರೆಯಲ್ಲೇ ಶೌಚಾಲಯ ಮುಗಿಸುವ ದಯನೀಯ ಸ್ಥಿತಿ ಇದೆ. ಡಿಜಿಟಲ್ ಇಂಡಿಯಾ ಕಾಲದಲ್ಲಿ ಅಗ್ನಿ ಗ್ರಾಮದ ಮಹಿಳೆಯರ ಈ ಸ್ಥಿತಿ ಕಂಡು ಸಾರ್ವಜನಿಕರು ಶಾಸಕರ ವಿರುದ್ಧ ಚೀಮಾರಿ ಹಾಕ್ತಿದ್ದಾರೆ. ಮಾಡ್ಕೊಡನ್ರಿ ಮತ್ತೆ ಏನು ಸಂಡಾಸ್ ರೂಮ್ ಮಾಡ್ಕೊಟ್ರ, ಇದು ದಾರಿ ಮಾಡ್ಕೊಟ್ರ ನಾವ್ ಎಲೆಕ್ಷನ್ ಹಾಕ್ತಿವಿ ಊರವ್ರು. ಇಲ್ಲಾಂದ್ರೆ ಈ ಊರಾಗ ಬರ್ಕೊಡಂಗಿಲ್ಲ. ಏನದ ಬಡವ್ರು ಮಾಡ್ಬೇಕು. ಹಂಗದವ್ರು ಹೆಂಗಾರ ಮಾಡ್ತಾರ. ಗಾಡಿಗಳು ಏಸ್ ಬೀಳ್ತಾವ, ದವಾಖಾನಿಗೆ ಹಾಕ್ಯಾರ ಬಡವ್ರು. ಈ ದಾರಿ ನೋಡ್ರಿ ನೀವು. ನಾವ್ ನೋಡೋದ್ ಬೇಡ, ನೀವು ನೋಡ್ರಿ ಹೆಂಗ ಆಗ್ಯದ ಊರಾಗ. ಸುರಪುರ ಕ್ಷೇತ್ರದ ಇತಿಹಾಸದಲ್ಲೇ ಇಂತಹ ಕೆಟ್ಟ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ. ನಮಗೆ ಮೊದಲು ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಿ, ಆಮೇಲೆ ಚುನಾವಣೆ ಮಾತು ಆಡಿ. ಇಲ್ಲವಾದ್ರೆ ಮುಂದಿನ ಚುನಾವಣೆಯಲ್ಲಿ ಇಡೀ ಊರೇ ಒಟ್ಟಾಗಿ ಚುನಾವಣಾ ಬಹಿಷ್ಕಾರ ಹಾಕುತ್ತೇವೆ ಎಂದಿದ್ದಾರೆ. ನಮ್ಮ ಗೌರವ ಸಂರಕ್ಷಣೆ ಮಾಡ್ಲಿಕ್ಕಾರ ಅವ್ರಿಗೆ ಓಟ್ ಕೊಡೋದು ಏನೈತಿ? ನಮ್ಮ ಓಣ್ಯಾನ ಹೆಣ್ಮಕ್ಳು ಎಲ್ಲ ಕಲ್ತು ಯಾವ MLA ಬಂದ್ರು ಅವ್ರಿಗೆ ನಾವ್ ಏನ್ ಸನ್ಮಾನ ಮಾಡೋದು ಮಾಡ್ತೀವಿ ಅಂತ ಹೇಳ್ತಾರ. ಅವ್ರ ತೀರ್ಮಾನ ಪ್ರಕಾರ ಆಗಿ ಸರ್ ಈ ಕಟ್ಟಿ ಮ್ಯಾಗ ಕೊಡ್ಬೇಕು. ರಾತ್ರಿ 6 ಗಂಟೆಲೆ ಕುಡಕ್ಕಾಗಲ್ಲ ಸರ್. ಆ ನಮ್ಮನ್ನ ಗೋವಿನ ಬರ್ತಾವ, ಮನ್ಕೊಳಕ್ಕಾಗಲ್ಲ. ಈಗ ನಾವು ಈ ಸದ್ಯಕ್ಕೆ ನೀರು ಇಲ್ಲಲ್ರಿ, ನಮ್ಮ ಮನ್ಯಾಗ ಹೋಗ್ಬೇಕು. ನಾವು ಕಾತ್ ತೊಳ್ಕೊಂಡು ಮನ್ಯಾಗ ಹೋಗ್ಬೇಕು, ಕಾತ್ ತೊಳ್ಕೊಂಡು ಹೊರಗಡೆ ಬರ್ಬೇಕು. ಪರಿಸ್ಥಿತಿ ನಮ್ಮ ಚಪ್ಪಲ್ ಡೈಲಿ ತೊಳಿಬೇಕು, ನಮ್ಮ ಗಾಡಿಗಳು ಡೈಲಿ ತೊಳಿಬೇಕು. ಒಂದ್ ವಾರ ಗಾಡಿ ತೊಳಿತಾರೆ, ಗಾಡಿ ಜಂಗ ತೋತ ಸರ್. ಆ ನಮ್ಮ ನೀರು ಬಸಿತ ನೀರು ಹರಿತವಲ್ಲಿ. ಹುಡುಗರಂತೂ ಒಂದು ತಿರುಗಾಡೋ ಚಾನ್ಸ ಎಲ್ಲಿ. ಮಗ ಬಂದು 3 ವರ್ಷ ಆಯ್ತು, ಇನ್ನಕ್ಕಾದ್ರೂ ಅವ್ನ ಬಗ್ಗೆ ಒಂದು ವಿಚಾರಣೆ ಇಲ್ಲ. ನಮ್ಮ ಊರಿಗೆ ಬರ್ಬೇಕಪ್ಪ, ನಿಮ್ಮ ಊರಿಗೆ ಬರಕತ್ತೇನಪ್ಪ, ನಿಮ್ಮ ಊರಿಗೆ ಕೆಲಸ ಹಾಕೇನಪ್ಪ ಅಂತ ಒಂದು ಮಾತು ನಮ್ಗೆ ಹೇಳಿಲ್ಲ. ನಾವು ಹೋಗಿ ಫೋಟೋ ಹೊಡೆದಾಕಿವಿ, ಫೋಟೋ ತೊಗೊಂಡು ತೋರಿಸಿವಿ, ಕೆಲಸನೂ ಕೇಳಿವಿ, ಮಾತು ಪ್ರಸಾದ ಕೊಡ್ತಾರ. ಹಾಕ್ತೀನಿ, ನಾ ದೇವ್ರಿಗೆ ಮುಡ್ತೀನಿ, ತಲೆ ಮ್ಯಾಗ ಕೈ ಇಡ್ತೀನಿ, ಪಾದ ಮ್ಯಾಗ ಕೈ ಇಡ್ತೀನಿ ಅಂತ ಹೇಳ್ತಾರೆ. ಬಟ್ ಬಂದ ಮೇಲೆ ಯಾರು ಬರಲ್ಲ. ಒಟ್ಟಿನಲ್ಲಿ ಗೆದ್ದ ಮೇಲೆ ಮತ ಹಾಕಿದವರನ್ನೇ ಮರೆತ ಶಾಸಕರಿಗೆ ಅಗ್ನಿ ಗ್ರಾಮದ ಜನತೆ ಸರಿಯಾದ ಪಾಠ ಕಲಿಸಲು ಸಜ್ಜಾಗಿದ್ದಾರೆ. ಇನ್ನಾದರೂ ಶಾಸಕರು ಎಚ್ಚೆತ್ತುಕೊಂಡು ಈ ಗ್ರಾಮದ ಮಹಿಳೆಯರ ಕಣ್ಣೀರು ಒರೆಸ್ತಾರ ಕಾದು ನೋಡಬೇಕಿದೆ. ವೆಂಕಟೇಶ್, ನ್ಯೂಸ್ 24 ಭಾರತ, ಯಾದಗಿರಿ.